ಕೇಳಿ ಮೇಡಮ್, ರಾಜ್ಯದಲ್ಲಿ ವಿನೂತನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹೌದು. ಎಲ್ಲ ಹೆಣ್ಮಕ್ಳು ಖುಷಿಯಿಂದ ಇವತ್ತು ಗರ್ಭಿಣಿಯರು ಬಂದು ಭಾಗವಹಿಸ್ತಾ ಇದ್ದಾರೆ. ನೋಡಿ, ಒಂದು ತವ್ರ ಮನೆಗೆ ಮಗಳನ್ನ ಕರೆದು ಸೀಮಂತ ಕಾರ್ಯಕ್ರಮ ಮಾಡಿದ ಹಾಗೆ ತಳಲ್ ತೋರ್ನ ಬಾಳೆ ದಿಂಬನ್ನ ಕಟ್ಟಿ ಅವ್ರನ್ನೆಲ್ಲ ಸ್ವಾಗತ ಮಾಡಿ ಇವತ್ತು ಅವರ ಉಡಿ ತುಂಬಿ ನಮ್ಮ ದೇಶಕ್ಕೆ ಉಜ್ವಲ ಭವಿಷ್ಯವನ್ನ ಕೊಡಮ್ಮ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂಥ ಮಗು ಅದು ಹೆಣ್ಣಾಗಿರಲಿ ಅದು ಗಂಡಾಗಿರಲಿ ಸದೃಢವಾಗಿ ಇರಲಿ, ಶಕ್ತಿಯುತವಾಗಿರಲಿ, ನಮ್ಮ ದೇಶಕ್ಕೆ ಆಸ್ತಿಯನ್ನು ಕೊಡ್ತಾ ಇದೆಯಾ, ನೀನು ಚೆನ್ನಾಗಿರುವಂಥ ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಮಾಡಿ ಇವತ್ತು ಹಾರೈಸ್ತಾ ಇದ್ದೀವಿ. ಎಷ್ಟು ಜನ ಬರ್ತಾ ಇದ್ದಾರೆ? ಯಾವ ರೀತಿ ಕಾರ್ಯಕ್ರಮ? ಸುಮಾರು 3,000 ಜನ ಹತ್ರ ನಮ್ಮ ಕ್ಷೇತ್ರದಲ್ಲಿನೇ ಗರ್ಭಿಣಿಯರಿದ್ದಾರೆ. ನಾವು ಎಲ್ಲರಿಗೂ ಕೂಡ ಪ್ರೀತಿಯ ಆಧಾರದ ಆಹ್ವಾನವನ್ನು ಕೊಟ್ಟಿದ್ದೀವಿ. ಬಿಸಿಲು ಬೇರೆ ಇದೆ, ನಿಮ್ಮ ಎದುರುಗಡೆನೆ ಗೊತ್ತಾಗುತ್ತೆ ಎಷ್ಟು ಜನ ಬಂದಿದ್ದಾರೆ. ಊಟ ಮಾಡಿಸ್ತಾ ಇದ್ದೀವಿ. ಖಂಡಿತವಾಗ್ಲೂ ಹೃದಯದಿಂದ ಸರ್ಕಾರದ ವತಿಯಿಂದ ಹೋಳಿಗೆ ಊಟ ಮಾಡಿಸ್ತಾರೆ. ವೈಯಕ್ತಿಕವಾಗಿ ಉಡುಗೊರೆ ಕೊಡ್ತಾ ಇದ್ದೀನಿ, ಇಲಾಖೆಯಿಂದ ಮಿಕ್ಕಿರೋ ಕೆಲಸ ಮಾಡಿ. ಈ ಕಾರ್ಯಕ್ರಮ ಸಕ್ಸಸ್ ಆದ ತಕ್ಷಣ ಇದನ್ನ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಮಾಡಲಿಕ್ಕೆ ನಾನು ಅಣಿಯಾಗ್ತೀನಿ. ನಾನು ನಿನ್ನೆನೇ ಹೇಳಿದ್ದೀನಿ, ಎಲ್ಲ ರೀತಿಯಾದಂತೆ ಕಾಳಜಿ ವಹಿಸ್ತೀವಿ. ಮನೆಯಿಂದ ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದು ಮನೆ ಮುಟ್ಸೋವರೆಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು, ನನ್ನ ಅಕ್ಕ ತಂಗಿರು ಅವ್ರ ಜೊತೆಯಲ್ಲಿ ಇರ್ತಾರೆ. ಅವ್ರ ನೀರಿನ ಬಾಟ್ಲಾಗಲಿ, ಬಿಸ್ಕೆಟ್ಗಳಾಗಲಿ, ಅವ್ರಿಗೆ ಗ್ಲೂಕೋಸ್ ಆಗಲಿ, ಅದನ್ನೆಲ್ಲ ವ್ಯವಸ್ಥೆಯನ್ನು ಮಾಡಿದ್ವಿ. ಸ್ಪೆಷಲಿ ಅವ್ರಿಗೆ ಬಿಸಿಲು ಹತ್ತಬಾರ್ದು ಅಂತ ಇವತ್ತು ಜರ್ಮನ್ ಟೆಂಟನ್ನು ಕೂಡ ಹಾಕ್ಸಿದ್ವಿ. ಹೌದು, ವಿಭಾಗೀಯ ಮಟ್ಟದ 5 ಜಿಲ್ಲೆಯಿಂದ ಬಂದಂಥ ಮಳಿಗೆಗಳಿದ್ದಾವೆ. ಸೊ ಅವ್ರಿಗೂ ಕೂಡ ಪ್ರೋತ್ಸಾಹ ಕೊಡಬೇಕು ಅಂತ ಕರ್ತೀವಿ. ಖಂಡಿತವಾಗ್ಲೂ ರಾಜ್ಯದಲ್ಲಿನೇ ಮಾದರಿ, ದೇಶದಲ್ಲಿನೇ ಮಾದರಿ. ಈ ಒಂದು ಕಾರ್ಯಕ್ರಮವನ್ನು ಮುಂದಿನ ದಿನದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡಬೇಕನ್ನೋ ಆಸೆ ನನಗಿದೆ. ಆದರೆ ಟ್ರಾವೆಲಿಂಗ್ ಸಮಸ್ಯೆ ಆಗುತ್ತೆ. ಆದರೆ ಅಟ್ಲೀಸ್ಟ್ ಜಿಲ್ಲಾ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ನೀವೆಲ್ಲ ಬರಬೇಕು. ಕೇಳಿ ಮೇಡಮ್, ರಾಜ್ಯದಲ್ಲಿ ವಿನೂತನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹೌದು. ಎಲ್ಲ ಹೆಣ್ಮಕ್ಳು ಖುಷಿಯಿಂದ ಇವತ್ತು ಗರ್ಭಿಣಿಯರು ಬಂದು ಭಾಗವಹಿಸ್ತಾ ಇದ್ದಾರೆ. ನೋಡಿ, ಒಂದು ತವ್ರ ಮನೆಗೆ ಮಗಳನ್ನ ಕರೆದು ಸೀಮಂತ ಕಾರ್ಯಕ್ರಮ ಮಾಡಿದ ಹಾಗೆ ತಳಲ್ ತೋರ್ನ ಬಾಳೆ ದಿಂಬನ್ನ ಕಟ್ಟಿ ಅವ್ರನ್ನೆಲ್ಲ ಸ್ವಾಗತ ಮಾಡಿ ಇವತ್ತು ಅವರ ಉಡಿ ತುಂಬಿ ನಮ್ಮ ದೇಶಕ್ಕೆ ಉಜ್ವಲ ಭವಿಷ್ಯವನ್ನ ಕೊಡಮ್ಮ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂಥ ಮಗು ಅದು ಹೆಣ್ಣಾಗಿರಲಿ ಅದು ಗಂಡಾಗಿರಲಿ ಸದೃಢವಾಗಿ ಇರಲಿ, ಶಕ್ತಿಯುತವಾಗಿರಲಿ, ನಮ್ಮ ದೇಶಕ್ಕೆ ಆಸ್ತಿಯನ್ನು ಕೊಡ್ತಾ ಇದೆಯಾ, ನೀನು ಚೆನ್ನಾಗಿರುವಂಥ ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಮಾಡಿ ಇವತ್ತು ಹಾರೈಸ್ತಾ ಇದ್ದೀವಿ. ಎಷ್ಟು ಜನ ಬರ್ತಾ ಇದ್ದಾರೆ? ಯಾವ ರೀತಿ ಕಾರ್ಯಕ್ರಮ? ಸುಮಾರು 3,000 ಜನ ಹತ್ರ ನಮ್ಮ ಕ್ಷೇತ್ರದಲ್ಲಿನೇ ಗರ್ಭಿಣಿಯರಿದ್ದಾರೆ. ನಾವು ಎಲ್ಲರಿಗೂ ಕೂಡ ಪ್ರೀತಿಯ ಆಧಾರದ ಆಹ್ವಾನವನ್ನು ಕೊಟ್ಟಿದ್ದೀವಿ. ಬಿಸಿಲು ಬೇರೆ ಇದೆ, ನಿಮ್ಮ ಎದುರುಗಡೆನೆ ಗೊತ್ತಾಗುತ್ತೆ ಎಷ್ಟು ಜನ ಬಂದಿದ್ದಾರೆ. ಊಟ ಮಾಡಿಸ್ತಾ ಇದ್ದೀವಿ. ಖಂಡಿತವಾಗ್ಲೂ ಹೃದಯದಿಂದ ಸರ್ಕಾರದ ವತಿಯಿಂದ ಹೋಳಿಗೆ ಊಟ ಮಾಡಿಸ್ತಾರೆ. ವೈಯಕ್ತಿಕವಾಗಿ ಉಡುಗೊರೆ ಕೊಡ್ತಾ ಇದ್ದೀನಿ, ಇಲಾಖೆಯಿಂದ ಮಿಕ್ಕಿರೋ ಕೆಲಸ ಮಾಡಿ. ಈ ಕಾರ್ಯಕ್ರಮ ಸಕ್ಸಸ್ ಆದ ತಕ್ಷಣ ಇದನ್ನ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಮಾಡಲಿಕ್ಕೆ ನಾನು ಅಣಿಯಾಗ್ತೀನಿ. ನಾನು ನಿನ್ನೆನೇ ಹೇಳಿದ್ದೀನಿ, ಎಲ್ಲ ರೀತಿಯಾದಂತೆ ಕಾಳಜಿ ವಹಿಸ್ತೀವಿ. ಮನೆಯಿಂದ ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದು ಮನೆ ಮುಟ್ಸೋವರೆಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು, ನನ್ನ ಅಕ್ಕ ತಂಗಿರು ಅವ್ರ ಜೊತೆಯಲ್ಲಿ ಇರ್ತಾರೆ. ಅವ್ರ ನೀರಿನ ಬಾಟ್ಲಾಗಲಿ, ಬಿಸ್ಕೆಟ್ಗಳಾಗಲಿ, ಅವ್ರಿಗೆ ಗ್ಲೂಕೋಸ್ ಆಗಲಿ, ಅದನ್ನೆಲ್ಲ ವ್ಯವಸ್ಥೆಯನ್ನು ಮಾಡಿದ್ವಿ. ಸ್ಪೆಷಲಿ ಅವ್ರಿಗೆ ಬಿಸಿಲು ಹತ್ತಬಾರ್ದು ಅಂತ ಇವತ್ತು ಜರ್ಮನ್ ಟೆಂಟನ್ನು ಕೂಡ ಹಾಕ್ಸಿದ್ವಿ. ಹೌದು, ವಿಭಾಗೀಯ ಮಟ್ಟದ 5 ಜಿಲ್ಲೆಯಿಂದ ಬಂದಂಥ ಮಳಿಗೆಗಳಿದ್ದಾವೆ. ಸೊ ಅವ್ರಿಗೂ ಕೂಡ ಪ್ರೋತ್ಸಾಹ ಕೊಡಬೇಕು ಅಂತ ಕರ್ತೀವಿ. ಖಂಡಿತವಾಗ್ಲೂ ರಾಜ್ಯದಲ್ಲಿನೇ ಮಾದರಿ, ದೇಶದಲ್ಲಿನೇ ಮಾದರಿ. ಈ ಒಂದು ಕಾರ್ಯಕ್ರಮವನ್ನು ಮುಂದಿನ ದಿನದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡಬೇಕನ್ನೋ ಆಸೆ ನನಗಿದೆ. ಆದರೆ ಟ್ರಾವೆಲಿಂಗ್ ಸಮಸ್ಯೆ ಆಗುತ್ತೆ. ಆದರೆ ಅಟ್ಲೀಸ್ಟ್ ಜಿಲ್ಲಾ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ನೀವೆಲ್ಲ ಬರಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.